ಏಕಲವ್ಯ ಪಾಠದ್ದು ನಾಟಕ ಮಾಡಿಸ್ಬೇಕು ಅಂತಂದರೆ ಇದಕ್ಕೆಲ್ಲ ಎಲೆಗಳನ್ನು ಚುಚ್ಚಿ ಬಿಡ್ರಿ, ಅವಾಗ ಏನಾಗ್ತದೆ, ಕಾಡು ಮನುಷ್ಯರಾದಂಗೆ ಆಗ್ತಾರೆ. ಹೌದಾ? ಆ ರೀತಿಯಾಗಿ ನಾವು ಉಪಯೋಗಿಸ್ಬೋದು. ನಮ್ಮ ಇಷ್ಟು ವರ್ಷ ಸರ್ವೀಸ್ನೊಳಗೆ ನಾನು ಬೇಸಿಗೆ ಶಿಬಿರದೊಳಗೆ ಈ ಚಟುವಟಿಕೆಗೆ ಬಹಳ ಬಹಳ ಮಹತ್ವ, ಭಾಳ ಮಕ್ಕಳು ಇಷ್ಟಪಟ್ಟಿದ್ದು ಅಂದರೆ ಈ ಟೋಪಿ ಚಟುವಟಿಕೆ. ನೀವು ಮಾಡ್ಬೋದಲ್ಲ? ಇದು ಮಡಚೋ ಹೊತ್ತಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಫೋಲ್ಡಿಂಗ್ ಹೇಗೆ ಅನ್ನೋದನ್ನು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಭಾಳ ಸುಲಭವಾಗಿ ನೀವು ಇದನ್ನು ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು ಗುಂಪಿನ ಅಂದರೆ ನಾವು ನಾಟಕ ಮಾಡಿಸ್ತೀವಿ ಇದರೊಳಗೆ, ಶಿಬಿರದೊಳಗೆ ಮಧ್ಯಾಹ್ನ ಬರ್ತಾರೆ, ವೀಣಾ ಅವ್ರು ಬರ್ತಾರೆ, ಅವಾಗ ಹೇಳ್ತಾರೆ ಹೆಂಗೆ ನಾಟಕ ಮಾಡಿಸ್ಬೇಕು ಅಂತ. ಅವಾಗ ಒಂದಿಷ್ಟು ಕಾಗೆಗಳು, ಒಂದಿಷ್ಟು ಹಸುಗಳು, ಒಂದಿಷ್ಟು ಬೇರೆ ಬೇರೆ ಹಿಂಗೆ ಬರ್ತಾವಲ್ಲ, ಅವಾಗ ನಾವಷ್ಟು ಗುಬ್ಬಿಗಳಿದ್ದಾವೆ ಅಂತಂದರೆ ಇಲ್ಲಿ ಗುಬ್ಬಿಗೆ ಒಂದು ಸಿಂಬಾಲ್, ಒಂದು ಬಾರ್ಡ್ರ್ ಹಾಕೋದು. ಸಾಕು ಪ್ರಾಣಿಗಳಿದ್ದಾವೆ ಅಂದರೆ ಅವಕ್ಕಷ್ಟು ಒಂದು ಸಿಂಬಾಲ್, ಒಂದು ಕಲರ್ ಕೊಡೋದು. ಅಥವಾ ಈ ಗ್ರೂಪಿನ ಮಕ್ಕಳು ಅಂತ ಅನ್ಲಿಕ್ಕೆ ಇಲ್ಲಿ ಹಳದಿ ಕೊಡೋದು, ಅಥವಾ ಕೆಂಪು ಕೊಡೋದು, ಅಥವಾ ನೀಲಿ ಕೊಡೋದು. ಈ ರೀತಿಯಾಗಿ ಕೊಟ್ಟರೆ ಟೋಪಿ ಇನ್ನೂ ಸುಂದರವಾಗಿ ಕಾಣ್ತದೆ. ಮಾಡ್ಬೋದಾ? ಮಾಡ್ಬೋದಲ್ಲ? ಸುಲಭ ಇದೆ, ಮಾಡಿರಿ. ಇದನ್ನು ಇನ್ನೂ ಕಲರ್ಫುಲ್ಲಾಗಿ ಮಾಡಬೇಕು ಅಂತಂದರೆ ಈ ಗಣಪತಿ ಹಬ್ಬದೊಳಗೆ ನಾವು ಗಣಪತಿ ಪೆಂಡಾಲಿಗೆ ಹಚ್ಚಲಿಕ್ಕೆ ಒಂಥರ ಪೇಪರ್ ತರ್ತೀವಲ್ಲ ಡಿಸೈನದ್ದು, ಅದು ಮಾತ್ರ ದೊಡ್ಡ ಶೀಟ್ ಬರ್ತವೆ. ಉಳಿದ ಎಲ್ಲ ಪೇಪರ್ಗಳು ಸಣ್ಣದಾಗಿರೋದಕ್ಕೆ ನಮಗೆ ಈ ರೀತಿಯಾಗಿ ಫೋಲ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಒಂದೇ ಐವರಿ ಪೇಪರು ಏನೋ ಅಂತಾರೆ ಅದಕ್ಕೆ, ಅದು ಒಂದೇ ಪೇಪರ್ ಮಾತ್ರ ಫೋಲ್ಡ್ ಮಾಡಿ ನಾವು ಈ ರೀತಿ ಟೋಪಿಯನ್ನು ತಯಾರಿಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಉಳಿದಿದಂತೆ ಗಾಳಿಪಟದ ಪೇಪರ್ ಆಗಲಿ ಅಥವಾ ಬಣ್ಣದ ಹಾಳೆಗಳಾಗಲಿ ಅವು ಯಾವುವು ಸಹಿತ ಇದಕ್ಕೆ ಈ ರೀತಿ ಮಾಡಲಿಕ್ಕೆ ಬರೋಂಗಿಲ್ಲ. ಟಿಶ್ಯೂ ಪೇಪರ್ ತಂದಿರ? ಕತ್ರಿ ಟಿಶ್ಯೂ ಪೇಪರ್ ನೀವೆಲ್ಲ ಕಡೆ ನೋಡಿರ್ತೀರಿ. ಈ ಟಿಶ್ಯೂ ಪೇಪರಿಂದ ಏನು ಮಾಡ್ಬೋದು ಅಂತೀರಾ? ಗೊತ್ತಿದೆ ಯಾರಿಗಾದ್ರೂ? ಟಿಶ್ಯೂ ಪೇಪರಿಂದ ಹೂ ಮಾಡೋದು ಗೊತ್ತಿಲ್ಲ? ಬಹಳ ಸುಲಭವಾಗಿ ಮಾಡ್ಬೋದು, ತೋರಿಸ್ತೀನಿ. ಟಿಶ್ಯೂ ಪೇಪರ್ ಯಾವಾಗಲೂ ಒಂದು ಹ್ಯಾಂಡ್ ಕರ್ಚೀಫ್ ಸೈಜ್ ಒಳಗೆ ಇರ್ತದೆ. ಈ ರೀತಿ ಚೌಕಾಕಾರದ್ದು ಇರ್ತದೆ. ಈ ಚೌಕಾಕಾರದ ಪೇಪರ್ನ ಏನು ಮಾಡಬೇಕು, ಒಂದರ ಮೇಲೆ ಒಂದು ಹಾಕ್ಕೋಬೇಕು. ಸ್ವಲ್ಪ ಹಿಡಿಯಪ್ಪ ಇಲ್ಲಿ. ಒಂದರ ಮೇಲೆ ಒಂದು 4 ಅಥವಾ 3 ಪೇಪರ್ ಇಟ್ಕೊಂಡ್ರೂ ಸಾಕು. ಇದರೊಳಗೆ ಬಿಳಿ ಬಣ್ಣನೇ ಜಾಸ್ತಿ ಸಿಗೋದು. ಅಮೀನ್ಗಢ ಹತ್ರ ಹೋದರೆ ಒಂದು ಸ್ವಲ್ಪ ಲೈಟ್ ಎಲ್ಲೋ ಲೈಟ್ ಪಿಂಕೋ ಸಿಗ್ತದೆ. ಉಳ್ದಿದ್ದು ಯಾವ ಬಣ್ಣ ಸಿಗಲ್ಲ, ನಮ್ಮಲ್ಲಿ ಸಿಗಲ್ಲ. ಬೆಂಗಳೂರು ದೊಡ್ಡ ದೊಡ್ಡ ಊರೊಳಗೆ ಬೇರೆ ಬೇರೆ ಕಲರ್ದು ಸಿಗ್ತವೆ. ಆದರೆ ನಮಗೆ ಇಲ್ಲಿ ಸದ್ಯ ಧಾರವಾಡದೊಳಗೆ ಸಿಗೋದು ನಮ್ಮ ಬಿಳೆದೇ ಮಾಡಿಸೋಣ ಸಾಕು, ಬಿಳೆದೇ ಚೆನ್ನಾಗಿ ಕಾಣ್ತದೆ. ಸರಿಯಾಗಿ ಹಿಂಗೆ ಇಟ್ಕೊಂಡು 3 ಟಿಶ್ಯೂ ಪೇಪರ್ ಇಟ್ಟಾಗ ನಮ್ಗೆ ಎಷ್ಟಾಗ್ತದೆ ಅಂದರೆ ಒಂದ್ರ ಮೇಲೆ ಒಂದು ಸರಿಯಾಗಿ ಇಟ್ಕೋಬೇಕು. ಯಾಕಂದರೆ ಹೂ ಚೆನ್ನಾಗಿ ಬರಬೇಕು ಅಂತಂದರೆ ಕರೆಕ್ಟ್ ಅಳತೆನೇ ಇಟ್ಕೋಬೇಕು, ಎಲ್ಲೂ ಅಲಗಬಾರ್ದು. ಮಧ್ಯ ಭಾಗದೊಳಗೆ ಕಟ್ ಮಾಡ್ಕೋಬೇಕು. ಹಿಡ್ಕೊಂಡು ಗಟ್ಟಿ ಮಾಡಿದ್ವಿ. ಈಗ 3 ಪೇಪರ್ಗಳದ್ದು ಒಂದು ಸೆಟ್ ಇದು. ಇದನ್ನು ನಾವು ತೆಂಗಿನ ಗರಿ ಒಳಗೆ ಹಾವು ಮಾಡ್ತೀವಲ್ಲ, ಹೆಂಗೆ ಮಾಡ್ತೀವಿ? ಆ ಕಡೆ ಒಂದು ಈ ಕಡೆ ಒಂದು ಮಡಚ್ತಾ ಹೋಗ್ತೀವಿ. ಕರೆಕ್ಟ್.
ಆ ರೀತಿಯಾಗಿ ಇದನ್ನು ಮಡಚಬೇಕು. ಸ್ವಲ್ಪ ಹಿಡಿಯಪ್ಪ ಇಲ್ಲಿ. ಒಂದು ಸಾರಿ ಹೀಗೆ ಈ ರೀತಿ ಮಡಚಿದ್ದಾಗ್ತದೆ. ಹೌದಾ? ಈ ಮಡಚಿದ್ದನ್ನು ಮತ್ತೆ ಈ ರೀತಿ ಹಿಂಗೆ ಇಟ್ಕೊಂಡು ಇಲ್ಲಿ ಮಧ್ಯದೊಳಗೆ ಒಂದು ದಾರ ಕಟ್ಕೋಬೇಕು. ಮಧ್ಯದಲ್ಲಿ ದಾರ ಇದೆಲ್ಲ ಕಷ್ಟ ಇಲ್ಲ, ಬಹಳ ಸುಲಭ, ಪೇಷನ್ಸ್ ಬೇಕಷ್ಟೇ. ಇದು ಬಿಡಿಸಪ್ಪ ಇಲ್ಲಿ ಮಧ್ಯ ಒಂದು ಚೂರೇ ಸಾಕು. ಸಾಕು. ಮಧ್ಯ ಹಾವಿನಂಗೆ ಹಿಂಗೆ ಮಡಚಿದ್ವಲ್ಲ, ಅದನ್ನು ಹಿಂಗೆ ಮಡಚಿದ್ರಲ್ಲ, ಆ ಮಧ್ಯ ಭಾಗಕ್ಕೆ ಕರೆಕ್ಟಾಗಿ ನಾವೇನು ಮಾಡಬೇಕು, ದಾರವನ್ನು ಕಟ್ಕೋಬೇಕು. ಇಲ್ಲಿ ನಂಗೆ ದಾರ ಇಲ್ಲ ಅಂತ ಈ ವೈರೇ ಕಟ್ತಾ ಇದ್ದೀನಿ. ಬಹಳ ಡೆಲಿಕೇಟ್ ಇರ್ತದೆ ಇದು ಪೇಪರ್, ನಿಮಗೆಲ್ಲ ಗೊತ್ತಿದೆ. ಟಿಶ್ಯೂ ಪೇಪರು ಭಾಳ ತೆಳ್ಳಗಿರ್ತದೆ, ಹಾಗಾಗಿ ಸೂಕ್ಷ್ಮವಾಗಿ ಇದು ಮಾಡಬೇಕು. ಈಗ ಹೀಗೆ ಬರ್ತದಲ್ಲ, ಈಗ ಇದನ್ನೇನು ಮಾಡಬೇಕು ಅಂತಂದರೆ ಒಂದೊಂದೇ ಇದನ್ನು ಹಿಂಗೆ ಬಿಚ್ತಾ ಹೋಗ್ಬೇಕಷ್ಟೆ. ಒಂದು ಸೈಡ್ ಮಾತ್ರ ಬಿಚ್ಚಬೇಕು, ಹೀಗೆ ಸ್ವಲ್ಪ ಮೇಲ್ ಮಾಡ್ತಾ ಹೋಗ್ಬೇಕು. ಈ ಕಡೆ ತೊಗೊಂಬಂದ್ವಾ, ಈಗ ಇದನ್ನು ಸಹಿತ ಈ ಕಡೆನೇ ತರಬೇಕು. ಒಂದು ಲೈನನ್ನು ಮಾತ್ರ ಬಿಡಿಸಿದ್ದಾನೆ. ಈಗ ಎರಡನೇ ಲೈನನ್ನು ಬಿಡಿಸ್ಕೋಬೇಕು. ಈಗ ಮೂರನೇ ಲೈನನ್ನು ಬಿಚ್ಕೋಬೇಕು. ಈಗ ನೀವು ಕಟ್ಕೊಂಡು ದಾರ ಕೆಳಗಡೆ ಇರ್ತದೆ, ಅದನ್ನು ಹಿಡ್ಕೊಂಡು ಈ ಮೂರನೇ ಲೈನನ್ನು ಮೇಲ್ಮೇಲೆ ಭಾಗ ಮಾಡ್ಕೋತಾ ಹೋಗ್ಬಿಟ್ರೆ ನಿಮ್ಮ ಊರೊಳಗೆಲ್ಲ ಬಿಟ್ಟಿರ್ತದೆ. ಸಂಜೆ ಆದ ಕೂಡಲೇ ಇದು ಗುಲಾಬಿ ಆಗ್ತದೆ. ಯಾವ ಹೂವು ಅಂತ ಗೊತ್ತಿರಬೇಕು. ಹೌದಾ? ಬೆಳಿಗ್ಗೆ ಇದ್ದ ಕೂಡಲೇ ಬಿಳಿ ಹೂವಾಗಿರ್ತದೆ, ಸಂಜೆ ಸಂಜೆ ಆಗ್ತಿದ್ದಂಗೆ ಗುಲಾಬಿ ಕಲರ್ ಹೂವು ಆಗ್ತದೆ. ಗಣನಾಥನ ಹೂವು ಅಂತ ಕರಿತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನು ಕರಿತೀರೋ ಗೊತ್ತಿಲ್ಲ. ಇದು ನಾನೀಗ ಬರೇ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಬರೇ 3 ಪೇಪರ್ನೊಳಗಿನ ಅರ್ಧ ಭಾಗ ಮಾತ್ರ ತೊಗೊಂಡೆ. ನೀವು 3 ಪೇಪರ್ ಹಾಕಿದ್ರಿಂದ ಇಂಥ ದೊಡ್ಡ ಹೂವು ಆಗಿಬಿಡ್ತದೆ. ಅದು ನೋಡ್ಲಿಕ್ಕೆ ಭಾಳ ಅಬಂಡ ಕಾಣ್ತದೆ. ಹಂಗೆ ಆಗಬಾರ್ದು ಅನ್ನೋದಕ್ಕೆ ನಾನು ಕೇವಲ 3 ಪೇಪರ್ನೊಳಗೆ ಅರ್ಧ, ಅಂದರೆ 1.5 ಪೇಪರ್ ಮಾತ್ರ ತೊಗೊಂಡೆ. ಇದನ್ನು ಮಕ್ಕಳು ಸುಲಭವಾಗಿ ಮಾಡ್ತಾರೆ. ಮಾಡ್ಬೋದಾ ನಿಮ್ಮ ಮಕ್ಕಳು? ಹಾಂ, ಇದಕ್ಕೆ ಏನು ಮಾಡಬೇಕು, ತೆಂಗಿನ ಕಸಬರ್ಗಿದ ಕಡ್ಡಿ ಇರ್ತದಲ್ಲ, ಆ ಕಡ್ಡಿಯನ್ನು ಇದರೊಳಗೆ ಚುಚ್ಚಬೇಕು. ಚುಚ್ಚಿದಾಗ ಅದು ಸ್ಟಿಫಾಗಿ ಕೈಯೊಳಗೆ ಹಿಡ್ಕೊಳ್ಳಿಕ್ಕೆ ಚೆನ್ನಾಗಾಗ್ತದೆ. ಅದಕ್ಕೆ ನಿಮ್ಮದು ಗಾಳಿಪಟದ ಪೇಪರ್ ಇರ್ತದಲ್ಲ, ಹಸಿರು ಪೇಪರ್, ತೆಳು ಪೇಪರ್, ಪರ್ಪರಿ ಪೇಪರ್ ಅಂತಿರಲ್ಲ, ಅದನ್ನು ಇದಕ್ಕೆ